कर्नाटक राज्य विकलांग व्यक्ति संरक्षण समिति KSPC द्वारा रामनगर जिले के बिदानी के पास बदरपुर गांव की खुशी नामक नाबालिग विकलांग लड़की के साथ बलात्कार और हत्या की CBI जांच की मांग को लेकर शहर के जिला प्रभारी मंत्री के कार्यालय से अम्बेडकर सर्कल जिला आयुक्त कार्यालय तक विरोध प्रदर्शन किया गया और डीसी के माध्यम से मुख्यमंत्री को एक ज्ञापन सौंपा। इस अवसर पर कर्नाटक राज्य विकलांग व्यक्ति संरक्षण समिति के जिला अध्यक्ष सुनील चामोर, जिला महाराष्ट्र बाबूराव राठौड़, जिला उपाध्यक्ष रमेश सातोड़ी, जिला महासचिव नागगोंडा बैनर्ली, जिला सचिव अरुणपाल कदवाड़, जिला कोषाध्यक्ष देवेंद्र निरोधा, महिला इकाई की जिला अध्यक्ष कविता कनकट्टा, राजप्पा पातरपल्ली, शिवकुमार दुर्गा, प्रकाश रावण आदि उपस्थित थे। कैमरामैन कुराज का कवरेज। देश विदेश स्थानीय समाचार के लिए चैनल को लाइक शेयर और सब्सक्राइब करना ना भूलें। बिडदी तालूकिನ ಬದರಪುರ ಗ್ರಾಮದ ವಿಕಲಚೇತನ ಖುಷಿ ಎಂಬ ಹುಡುಗಿಯನ್ನ ಏನು 11 ತಾರೀಕು ಘಟನೆ ನಡೆದಿತ್ತು। ನಡೆದ ತಕ್ಷಣ ಏನು ಅಲ್ಲಿಂದ ಇರುವಂತ ಅಧಿಕಾರಿಗಳು ಯಾವುದೇ ರೀತಿಲಿ ತನಿಖೆ ಆಗಿಲ್ಲ। ಹಾಗಾಗಿ ನಾವು ಅಲ್ಲಿಂದ ಹೇಳುವಂತ SP ಏನಂದ್ರೆ ಅವರನ್ನು ರೈಲ್ವೆ ಪಟ್ಟಲ್ಲಿ ನಿಂತಿದ್ದಾರೆ। ಅವರು ನಿಂತಿದ ತಕ್ಷಣ ರೈಲು ಬಂದು ಡಿಕ್ಕಿ ಹೊಡೆದ ಅಂತ ಹೇಳಿ ಅಲ್ಲಿಂದ SP ಅವರು ಮಾಹಿತಿ ಹೇಳ್ತಾರೆ। ಹಾಗಾಗಿ ನಾವು ನಮಗೆ ಅದಕ್ಕೂ ಮನಸ್ಸು ಒಪ್ತಾ ಇಲ್ಲ। ನಾವು ಖುಷಿ ಎಂಬ ಹುಡುಗಿಯನ್ನ ಒಳ್ಳೆ ಅವರಿಗೆ ಆ ಕೇಸನ್ನು ಜಿಲ್ಲಾ ಅಂಗವಿಕಲ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ನಮ್ಮ ಅಂಗವಿಕಲ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆ ಆಗಿರ್ತಕ್ಕಂಥ ಖಂಡಿಸಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಂಗವಿಕಲರು ಸೇರಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಹಿಳೆಗೆ ನ್ಯಾಯ ಒದಗಿಸಲು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸ್ತಿದ್ದೇವೆ। ಆ ಮಹಿಳೆಯ ಕುಟುಂಬಕ್ಕೆ ಸರ್ಕಾರದ ನೌಕರಿ ಕೊಡಬೇಕು ಮತ್ತು ಪರಿಹಾರ ಕೊಡಬೇಕಂತೇಳಿ ಈ ಧರಣಿಯ ಉದ್ದೇಶ। ಈ ತಾಲೂಕು ಈಗ ರಾಮನಗರ ಜಿಲ್ಲೆಯಲ್ಲಿ ಆಗಿರುವಂಥ ವಿಕಲಚೇತನವರಿಗೆ ಕಡ್ಡಾಯವಾಗಿ ಶಿಕ್ಷೆ ಆಗಲೇಬೇಕು। ಆಗಿತ್ತಂತಂದರೆ ಮುಂದೆ ಗೊತ್ತಾಗುತ್ತದೆ। ಅವರು ಇವಾಗ ಶಿಕ್ಷೆ ಆಗಲಿಲ್ಲ ಅಂತಂದರೆ ಏನು ಶಿಕ್ಷೆ ಆಗೋದಿಲ್ಲ ಇವರಿಗೆ, ಇವಾಗ ಹೆಂಗೆ ಮಾಡಬೇಕು ಅಂತ ಅನ್ನುತ್ತದೆ। ಇವಾಗ ಮೊನ್ನೆ ನೋಡಿದ್ರಿಲ್ಲ, ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಇಂಕ್ವಿಟೇಟ್ ಮಾಡಿಕೊಡು